ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಕಲ್ಯಾಣಿ ಮತ್ತು ಶ್ರೀಧರ್ ಇಬ್ಬರು ಕೂಡ ಪ್ರೇಮ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ಪ್ರೇಮ ಅಂತ ಸೊಸೆ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀವಿ. ನಮ್ಮ ರಾಮ್ನ ಬಿಡಿಸ್ಬೇಕು ಅಂತ ಪ್ರೇಮ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಕಲ್ಯಾಣಿಗೆ ಗೊತ್ತಿರೋರು ಕೂಡ ಬರ್ತಾರೆ. ಬಂದಿದ ತಕ್ಷಣ ಹೇಗಣ್ಣ ಇದ್ದೀರಾ ಅಂದಾಗ ಕಲ್ಯಾಣಿ ಅಮ್ಮವ್ರೆ ನಾನಂತೂ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ನಿನ್ನ ಮಗ ಹೇಗಿದ್ದಾನೆ ಅಂತ ಕೇಳ್ತಾಳೆ. ಅವನು ಕೂಡ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳ್ದಾಗ ಹೇಗೆಲ್ಲ ನಡೀತಾ ಇದೆ ಪಂಚಾಯಿತಿ ಅಂತ ಕೇಳಿದಾಗ ನಿಮ್ಮ ದಯೆ ಇದ್ದ ನಿಜವಾಗ್ಲೂ ಕೂಡ ಪಂಚಾಯಿತಿ ಯಾವುದೇ ಗಲಾಟೆ ಇಲ್ದೇನೆ ಗೊಂದಲ ಇಲ್ದೇನೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನೀವಿರೋ ತನಕನೂ ಕೂಡ ನಮಗೆ ಯಾವುದೇ ಆತಂಕ ಇಲ್ಲ ಅಂತ ಹೇಳಿದ ತಕ್ಷಣ ಕಲ್ಯಾಣಿ ಮತ್ತು ಮಾದೇವಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಹೌದು, ಏನು ಕುಟುಂಬರ ಸಮೇತ ಮನೆಗೆ ಬಂದುಬಿಟ್ಟಿದ್ದೀರಾ, ಏನಾದರೂ ವಿಶೇಷನ ಅಂತ ಹೇಳಿದಾಗ ಕಲ್ಯಾಣಿ ಅಮ್ಮ ನನ್ನ ಮಗುಗೆ ಹೆಸರಿಡಬೇಕಿತ್ತು, ನಿಮ್ಮ ಹತ್ರ ಬಂದು ನನ್ನ ಮಗುಗೆ ಹೆಸರಿಡ್ಸಿದ್ರೆ ಅವನು ತುಂಬ ಬುದ್ಧಿವಂತ ಆಗ್ತಾನೆ, ಒಳ್ಳೆ ಮನುಷ್ಯ ಆಗ್ತಾನೆ ಅಂತ ಗೊತ್ತಿತ್ತು, ಅದಕ್ಕೆ ನಿಮ್ಮ ಹತ್ರನೇ ಹೆಸರಿಡಿಸ್ಬೇಕು ಅಂತ ಬಂದಿದ್ದೀವಿ ಅಂದಿದ ತಕ್ಷಣ ಕಲ್ಯಾಣಿಗಂತೂ ತುಂಬಾ ಖುಷಿಯಾಗಿಬಿಡುತ್ತೆ. ಹೌದಾ, ಹಾಗಿದ್ರೆ ಅವನದು ರಾಶಿ ಮತ್ತು ಜಾತಕ ಹೇಳಿ ನಾನು ನೋಡಿಬಿಟ್ಟು ಹೆಸರನ್ನ ಹುಡುಕ್ತೀನಿ ಅಂತ ಹೇಳಿದಾಗ ಅಲ್ಲಿಗೆ ಕಾವ್ಯ ಕೂಡ ಬಂದುಬಿಟ್ಟು ಇದನ್ನೆಲ್ಲ ಕೇಳಿಸ್ಕೊಳ್ತಾಳೆ. ಅಲ್ಲ, ಈ ಹಳ್ಳಿ ಜನ ಏನು ಇಷ್ಟಕ್ಕೊಂದು ಮುಗ್ದರ, ಇವ್ರ ಹೆಸರು ಇಡೋದ್ರಿಂದ ಅದೇಗೆ ಮಕ್ಕಳು ಒಳ್ಳೆತನದಿಂದ ಬೆಳೀತಾರೆ, ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ರೆ ತಲೆ ಕೆಟ್ಟು ಹೋಗ್ತಾ ಇದೆ ಅಂತ ಹೇಳಿದಾಗ ಈ ಕಡೆ ಮಹೇಶ್ವರಿಗಂತೂ ಕಲ್ಯಾಣಿನ ನೋಡಿಬಿಟ್ಟು ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಕಡೆ ಕಲ್ಯಾಣಿ ಕೂಡ ಜಾತಕನ ನೋಡಿಬಿಟ್ಟು ಜಾತಕದ ಪ್ರಕಾರ ಮಗುಗೆ ಹೆಸರನ್ನ ಹುಡುಕ್ತಾಳೆ. ಮಗುನ ತಗೊಂಡ್ಬಿಟ್ಟು ಮಗು ನೀನು ತುಂಬ ಮುದ್ದಾಗಿದೆಯಾ ಕಣೋ, ನಿನಗೆ ಚಂದ್ರನ ದಸೆ ತುಂಬಾ ಚೆನ್ನಾಗಿದೆ, ಮುಂದೆ ನೀನು ಒಳ್ಳೆ ಮನುಷ್ಯ ಆಗ್ತೀಯಾ, ನಿನಗೆ ಪೂರ್ಣಚಂದ್ರ ಅಂತ ಹೆಸರಿಡ್ತೀನಿ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಆ ಮಗುಗೆ ಪೂರ್ಣಚಂದ್ರ ಅಂತ ಹೆಸರಿಡ್ತಾರೆ. ಅದನ್ನು ಎಲ್ಲರೂ ಕೂಡ ಖುಷಿ ಪಡ್ತಾ ಇರಬೇಕಾದ್ರೆ ಮಹೇಶ್ವರಿ ಮತ್ತು ಕಾವ್ಯಗೆ ಮಾತ್ರ ತುಂಬಾ ಕೋಪ ಬಂದ್ಬಿಡುತ್ತೆ. ಸರಿ ಆಯಿತು ಅಮ್ಮವ್ರೆ, ನಾವಿನ್ನು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗಿದ ತಕ್ಷಣ ಈ ಕಡೆ ಕಾವ್ಯ ಕೋಪ ಮಾಡಿಕೊಂಡು ನಿಂತಿರ್ತಾಳೆ. ಶ್ರೀಧರು ಅದಕ್ಕೆ ನೀವು ಬಂದರೆ ಎಷ್ಟು ಗೌರವ ಪ್ರೀತಿ ನೋಡಿ, ನಿಮ್ಮನ್ನೇ ಹುಡ್ಕೊಂಡು ಬಂದು ನಿಮ್ಮ ಹತ್ರನೇ ಮಕ್ಕಳಿಗೆ ಹೆಸರಿಡಿಸಿ ಹೋಗ್ತಾ ಇದ್ದಾರೆ, ನೀವೇನಾದರೂ ಹೆಸರಿಟ್ರೆ ಆ ಮಕ್ಕಳು ತುಂಬ ಒಳ್ಳೆತನದಿಂದ ಬೆಳೀತಾರೆ ಅನ್ನೋದೇ ಈ ಊರಿನ ಜನದ ನಂಬಿಕೆ ಅಂತ ಹೇಳಿದಾಗ ಅಯ್ಯೋ ಮಾವ ಏನು ಮಾತಾಡ್ತಾ ಇದ್ದೀರಾ ಅಂತ ಕಾವ್ಯ ನಗ್ತಾಳೆ. ಯಾಕಮ್ಮ ಕಾವ್ಯ ಅಂದಾಗ ಅಲ್ಲ, ಅತ್ತೆ ಹೆಸರಿಟ್ರೆ ಮಕ್ಕಳು ಹೇಗೆ ಒಳ್ಳೆತನದಲ್ಲಿ ಬೆಳೀತಾರೆ ಅಂತ ಕೇಳ್ತಾಳೆ. ಅವಾಗಂತೂ ಕಲ್ಯಾಣಿ ಮತ್ತು ಮಾದೇವಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಅಲ್ಲ, ಅತ್ತೆ ಬೆಳೆಸಿರೋ ಇಬ್ಬರು ಮಕ್ಕಳು, ಒಬ್ಬ ರೌಡಿಯಾಗಿದ್ದಾನೆ, ಇನ್ನೊಬ್ಬ ಕಿಡ್ನಾಪರು, ಅಂಥದ್ರಲ್ಲಿ ಇವರು ಹೆಸರಿಡಿರೋದ್ರಿಂದ ಬೇರೆ ಮಕ್ಕಳು ಒಳ್ಳೆತನದಲ್ಲಿ ಬೆಳೀತಾರೆ ಅಂದರೆ ನನ್ನ ಕೈಯಲ್ಲಿ ನಂಬೋಕೆ ಆಗೋದಿಲ್ಲ ಅಂದಿದ ತಕ್ಷಣ ಕಾವ್ಯ ಆ ರೀತಿ ಎಲ್ಲ ಅದಕ್ಕೆ ಬಗ್ಗೆ ಮಾತಾಡ್ಬಿಡಮ್ಮ ಅಂತ ಶ್ರೀಧರ್ ಅವರು ಹೇಳ್ತಾರೆ. ಆಗಲ್ಲ ಮಾವ, ಇರೋದನ್ನೇ ತಾನೇ ನಾನು ಹೇಳ್ತಾ ಇರೋದು ಅಂದಿದ ತಕ್ಷಣ ಅಲ್ಲಿಗೆ ಹೆಸರಿಡ್ಸಿರೋ ಅವ್ರ ಅಪ್ಪ ಮತ್ತೆ ವಾಪಸ್ ಬಂದಿರ್ತಾರೆ. ಅವರು ಕೂಡ ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗ್ತಾರೆ. ಕಲ್ಯಾಣಿ ಅಮ್ಮ ನನ್ನ ಫೋನ್ನ ಬಿಟ್ಟೋಗಿದ್ದೆ, ತೊಗೊಂಡು ಹೋಗಕ್ಕೆ ಬಂದಿದ್ದೆ ಅಂತ ಹೇಳ್ಬಿಟ್ಟು ಫೋನ್ನ ತೊಗೊಂಡು ಅಲ್ಲಿದ್ದ ಹೋಗಿದ ತಕ್ಷಣ ಮಹಾದೇವ ಕೋಪ ಮಾಡಿಕೊಂಡು ಏನಮ್ಮಿ ಬೇರೆಯವ್ರ ಮುಂದೆ ನಮ್ಮ ಅಮ್ಮಗೆ ಅವಮಾನ ಮಾಡಬಾರ್ದು ಅಂತ ನಿನಗೆ ಗೊತ್ತಿಲ್ವಾ, ಎಷ್ಟು ಧೈರ್ಯ ಇದ್ದರೆ ನಮ್ಮ ಅಮ್ಮಗೆ ಅವಮಾನ ಮಾಡ್ತೀಯ ಅಂತ ಹೇಳಿದಾಗ ಅಯ್ಯೋ ಹೋಗಿರೋರು ಮತ್ತೆ ವಾಪಸ್ ಬರ್ತಾರೆ ಅಂತ ನನಗೇನು ಗೊತ್ತಿತ್ತು, ಅವ್ರು ಫೋನ್ ಬಿಟ್ಟಿದ್ರು ಅದಕ್ಕೆ ವಾಪಸ್ ಬಂದಿದ್ದಾರೆ ಅಂತ ಕಾವ್ಯ ತುಂಬ ದಿಮಾಕಲ್ಲಿ ಮಾತಾಡ್ತಾಳೆ. ನೋಡಮ್ಮಿ, ನೀನು ಅನಾವಶ್ಯಕವಾಗಿ ತುಂಬಾ ಮಾತಾಡ್ತಾ ಇದೀಯ ಅಂತ ಹೇಳಿದಾಗ ಕಲ್ಯಾಣಿ ಮಾದೇವ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ಅಂತ ಹೇಳಿದಾಗ ಅಮ್ಮ ಸಾಕು ಸುಮ್ಮನೆ ಇರ್ತೀಯ, ಇವಳು ಏನು ಮಾತಾಡ್ತಾಳೋ ಅದನ್ನು ಕೇಳಿಸ್ಕೊಂಡು ಇರಬೇಕಾ ಅಂತ ಹೇಳ್ತಾನೆ. ಅಯ್ಯೋ ನಾನೇನು ತಪ್ಪು ಮಾತಾಡಿಲ್ಲ ತಾನೇ, ಇರೋದನ್ನೇ ಮಾತಾಡಿರೋದು, ಸತ್ಯ ಯಾವಾಗಲೂ ಕೂಡ ಕಹಿಯಾಗೇ ಇರುತ್ತೆ, ಆದರೆ ಅದು ಸತ್ಯನೇ ತಾನೇ ಅಂತ ಕಾವ್ಯ ಹೇಳಿದ ತಕ್ಷಣ ಮಹೇಶ್ವರಿ ಮತ್ತು ಕಿಟ್ಟಿಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ನಾನಂತೂ ಸತ್ಯ ಹೇಳಿದ್ದೀನಿ, ಇದರಿಂದ ಯಾರಿಗಾದರೂ ಬೇಜಾರಾದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕಾವ್ಯ ಅಲ್ಲಿದ್ದ ಹೊರಟೋಗ್ಬಿಡ್ತಾಳೆ. ಇವತ್ತು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೋಗ್ತಾ ಇರಬೇಕಾದ್ರೆ ಮಹಾದೇವ ನಿಂತ್ಕೊಳ್ಳು, ಅಲ್ಲ ಅವ್ರ ಅಕ್ಕಗೆ ಮೋಸ ಆಗಿದೆ ಅಂತ ಅವಳಿಗೆ ಕೋಪ ಇದೆ ಕಣೋ, ಅದಕ್ಕೆ ಅವಳು ಆ ರೀತಿ ಮಾತಾಡ್ತಾಳೆ ಅಂದಾಗ ಅಮ್ಮ ಅವಳಿಗೆ ಎಷ್ಟಾದರೂ ಕೋಪ ಇರಲಿ, ಕೋಪ ಬಂದರೆ ನನ್ನ ಹತ್ರ ಮಾತಾಡಲಿ, ಅದು ಬಿಟ್ಟು ನಿನ್ನ ಹತ್ರ ಏನಾದರೂ ಮಾತಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ, ಏನು ಪ್ಯಾಟೆ ಹುಡುಗಿ ಸೂಕ್ಷ್ಮವಾಗಿರ್ತಾಳೆ ಅಂತ ಸುಮ್ಮನೆ ಇದ್ದೆ, ಆದರೆ ಇವಳು ದಿನದಿಂದ ದಿನಕ್ಕೆ ತುಂಬಾ ಮಾತಾಡ್ತಾ ಇದ್ದಾಳೆ, ಇವತ್ತು ಸರಿಯಾಗಿ ಪಾಠ ಕಲಿಸ್ತೀನಿ ಅಂದಾಗ ಮಾದೇವ ನೀನು ಇವಾಗ ಸುಮ್ಮನಿದ್ರೆ ಸರಿ, ನೀನೇನಾದರೂ ಕಾವ್ಯ ಹತ್ರ ಹೋಗಿ ಮಾತಾಡಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಕಲ್ಯಾಣಿ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಪ್ರೇಮ ಕೂಡ ತುಂಬ ಚಳಿ ಬಂದುಬಿಟ್ಟು ನಡಗ್ತಾ ಇರ್ತಾಳೆ. ರಾಮ್ ಬಂದುಬಿಟ್ಟು ಕೋಪ ಮಾಡಿಕೊಂಡು ನೀನಿವತ್ತು ನನ್ನನ್ನು ಕಾಪಾಡಿದೀಯ ಅಂತ ನಾನು ನಿನ್ನನ್ನು ಕ್ಷಮಿಸ್ಬಿಟ್ಟು ಹೆಂಡ್ತಿ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ನನಗಿವತ್ತು ಈ ಪರಿಸ್ಥಿತಿ ಬರೋದಕ್ಕೆ ಕಾರಣನೇ ನೀನು, ಈ ಜನ್ಮದಲ್ಲಿ ನನ್ನ ಹೆಂಡ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆವಾಗ ಪ್ರೇಮ
ನಡುಗ್ತಾ ಇರೋದನ್ನ ನೋಡ್ಬಿಟ್ಟು ಇವಳ್ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಚೆಕ್ ಮಾಡ್ತಾನೆ. ಅಯ್ಯೋ ಮಳೆಯಲ್ಲಿ ನೆಂದಿದ್ದಾಳೆ ಅಲ್ವಾ, ಮೇ ಬಿ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ರಾಮು ಪ್ರೇಮಗೆ ಇಂಜೆಕ್ಷನ್ನ ಕೊಡ್ತಾನೆ. ಅದಾದ್ಮೇಲೆ ರಾಣಿ ಕೂಡ ಬಿಸಿನೀರನ್ನ ತೊಗೊಂಡು ಬರ್ತಾಳೆ. ರಾಣಿ ಇವಳು ಎದ್ದಿದ ತಕ್ಷಣ ಸ್ವಲ್ಪ ಬಿಸಿನೀರನ್ನ ಕೊಟ್ಬಿಡು ಅಂತ ಹೇಳಿದಾಗ ಅಲ್ಲಿಗೆ ಕಲ್ಯಾಣಿ ಕೂಡ ಬರ್ತಾಳೆ. ರಾಮ್ ಹೇಗಿದ್ದಳು ಅಂತ ಕೇಳಿದಾಗ ಪರವಾಗಿಲ್ಲ ದೊಡ್ಡಮ್ಮ, ಸ್ವಲ್ಪ ಚಳಿ ಇದೆ ಅಲ್ವಾ ಹಾಗಾಗಿ ನಡುಗ್ತಾ ಇದ್ದಾಳೆ ಅಷ್ಟೇ, ಸ್ವಲ್ಪ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನು ಸ್ವಲ್ಪ ತಲೆ ಸರಿ ಹೋಗ್ತಾಳೆ ಅಂತ ಹೇಳಿದಾಗ ರಾಮ್ ನಿಜವಾಗ್ಲೂ ಕೂಡ ಪ್ರೇಮ ಅಂತ ಹೆಂಡ್ತಿ ಪಡೆಯೋದಕ್ಕೆ ನೀನು ತುಂಬ ಪುಣ್ಯ ಮಾಡಿದ್ದೀಯ ಕಣೋ, ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ, ನೀನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂದಾಗ ಸರಿ ಆಯಿತು ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ರಾಮ್ ಅಲ್ಲಿದ್ದ ಹೊರಟೇ ಬಿಡ್ತಾನೆ. ಆವಾಗ ಕಲ್ಯಾಣಿ ಕೂಡ ಪ್ರೇಮನ ನೋಡಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಇನ್ನು ಈ ಕಡೆ ಕಾವ್ಯ ರೂಮಲ್ಲಿ ಇರಬೇಕಾದ್ರೆ ಮಹಾದೇವ ಕೂಡ ಕೋಪ ಮಾಡಿಕೊಂಡು ಬರ್ತಾನೆ. ಏನಮ್ಮಿ ನಿನಗೆ ಅಲ್ಲಿ ಏನು ಅವಶ್ಯಕತೆ ಇತ್ತು ಅಂತ ಮಾತಾಡಿದೆ, ಅಲ್ಲ ಬೇರೆಯವ್ರ ಮುಂದೆ ನಮ್ಮ ಅಮ್ಮನ ಯಾಕೆ ಅವಮಾನ ಮಾಡಿದೆ ಅಂತ ಹೇಳಿದಾಗ ಅಯ್ಯೋ ನಾನು ಇರೋ ಸತ್ಯನೇ ತಾನೇ ಹೇಳಿದ್ದು, ಅದಕ್ಕೆ ನೀನು ಇವಾಗ ಜಗಳ ಮಾಡಬೇಕು ಅಂತ ಬಂದಿದ್ಯಾ ಅಂದಾಗ ಹೌದು ಕಣಮ್ಮಿ, ನಾನು ಎಷ್ಟು ಅಂತ ಸಹಿಸ್ಕೊಂಡು ಸುಮ್ಮನೆ ಇರಲಿ, ಇವತ್ತು ಸರಿ ಹೋಗ್ತೀಯ ನಾಳೆ ಸರಿ ಹೋಗ್ತೀಯ ಅಂತ ಅಂದ್ಕೊಂಡ್ರೆ ನೀನು ದಿನದಿದ್ದ ದಿನಕ್ಕೆ ಜಾಸ್ತಿನೇ ಮಾತಾಡ್ತಾ ಇದೀಯಾ. ನಮ್ಮಮ್ಮನ ಇಡೀ ಊರು ಜನ ದೇವರು ಅಂತ ನೋಡ್ತಾರೆ, ಅಂಥದ್ರಲ್ಲಿ ನೀನು ನಮ್ಮಮ್ಮಗೆನೆ ಅವಮಾನ ಮಾಡ್ತೀಯ ಅಂತ ಹೇಳಿದಾಗ ಅಲ್ಲ ಅವರು ನಿನಗೆ ಅಮ್ಮ ಆಗಿರ್ಬೋದು, ನೀನು ಅವ್ರನ್ನ ದೇವ್ರ ಥರನೇ ನೋಡ್ತಿರ್ಬೋದು, ಆದರೆ ನಾನು ಕೂಡ ಅವ್ರನ್ನ ದೇವ್ರ ಥರನೇ ನೋಡಬೇಕು ಅಂತ ಏನು ರೂಲ್ಸ್ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ. ನೋಡು ಕಾವ್ಯ ತುಂಬಾ ಸೊಕ್ಕಿನಿಂದ ಮಾತಾಡ್ತಾ ಇದೆಯಾ, ಮೊದಲೋಗಿ ನಮ್ಮ ಅಮ್ಮನ ಹತ್ರ ಕ್ಷಮೆ ಕೇಳು ಅಂದಾಗ ಏನು ನಾನು ಕ್ಷಮೆ ಕೇಳಬೇಕಾ, ಸಾಧ್ಯನೇ ಇಲ್ಲ, ನಾನು ತಪ್ಪೇ ಮಾಡಿಲ್ಲ, ಅಂಥದ್ರಲ್ಲಿ ನಿಮ್ಮ ಅಮ್ಮನ ಹತ್ರ ಹೋಗಿ ನಾನೇ ಕ್ಷಮೆ ಕೇಳಬೇಕು ಅಂದಾಗ ನೋಡು ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ, ಕೋಪ ಬಂದರೆ ನಾನು ಮನುಷ್ಯನಾಗಿರೋದಿಲ್ಲ ಕಾವ್ಯ, ನೀನು ತುಂಬ ತಪ್ಪಾಗಿ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಏನೋ ಮಾಡ್ತೀಯಾ ಏನು, ನಿಮ್ಮಮ್ಮ ದೊಡ್ಡ ಡಾನ, ಅವ್ರು ಹೇಳಿದ ತಕ್ಷಣ ನಾನು ಎದುರ್ಕೊಂಡ್ಬಿಡ್ಬೇಕಾ ಅಂತ ಹೇಳಿದ ತಕ್ಷಣ ಮಹಾದೇವಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಅವ್ರ ಅಮ್ಮ ಕಟ್ಟಿರೋ ದಾರನ ಬಿಚ್ಚಿಬಿಟ್ಟು ಕಾವ್ಯ ಕೆನ್ನೆಗೆ ಹೊಡೆದೇ ಬಿಡ್ತಾನೆ. ನಿನ್ನ ಮೇಲೆ ಕೈ ಮಾಡಬಾರ್ದು, ಕೋಪ ಮಾಡ್ಕೋಬಾರ್ದು ಅಂತ ನಮ್ಮಮ್ಮ ಈ ದಾರನ ಕಟ್ಟಿದ್ರು, ಆದರೆ ನೀನಿವತ್ತು ನಮ್ಮ ಅಮ್ಮಗೇನೆ ಅವಮಾನ ಮಾಡ್ತೀಯ ಅಂತ ಮತ್ತೆ ಹೊಡಿಬೇಕು ಅಂತ ಹೋಗ್ತಾನೆ. ಅಲ್ಲಿಗೆ ಕಲ್ಯಾಣಿ ಕೂಡ ಬಂದ್ಬಿಟ್ಟು ಮಹಾದೇವ ಎಂಥ ಕೆಲಸ ಮಾಡಿಬಿಟ್ಟು ಅಂತ ಅವನ ಕೆನ್ನೆಗೆ ಕಲ್ಯಾಣಿ ಕೂಡ ಹೊಡೆದ್ಬಿಡ್ತಾಳೆ. ಆವಾಗ ಕಾವ್ಯ ಕೋಪ ಮಾಡಿಕೊಂಡು ಸ್ವಲ್ಪ ಇಬ್ಬರು ಡ್ರಾಮನ ನಿಲ್ಲಿಸ್ತೀರಾ ಅಂದಿದ ತಕ್ಷಣ ಮಹಾದೇವಗೆ ಮತ್ತೆ ಕೋಪ ಬರ್ತಾ ಇರುತ್ತೆ. ಅಲ್ಲ ನಿಜವಾಗ್ಲೂ ಕೂಡ ನಮ್ಮ ಅಪ್ಪಗೋಸ್ಕರ ನಾನು ಈ ಮದುವೆನ ಆಗಿದ್ದು, ನಿಮ್ಮ ಮಗ ಅಂದರೆ ನನಗೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ, ಅವ್ರಿಗೂ ನನಗೂ ಯಾವುದರಲ್ಲೂ ಕೂಡ ಹೊಂದಿಕೆ ಇಲ್ಲ, ಆದರೂ ಕೂಡ ಮದುವೆ ಆಗಿ ಬಂದೆ, ಆದರೆ ಅವರು ಬೆಲೆ ಕೊಟ್ಟು ನೋಡ್ಕೊಳ್ಳೋದೇ ಗೊತ್ತಿಲ್ಲ, ಇಂಥವ್ರ ಜೊತೆ ನಾನು ಬದುಕಬೇಕಾ, ಸಾಧ್ಯನೇ ಇಲ್ಲ, ನಾನು ಇವತ್ತೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಏನಮ್ಮಿ ಎದುರಿಸ್ತಾ ಇದೆಯಾ, ಬಿಟ್ಟೋಗು, ಅಟ್ಲೀಸ್ಟು ನಾನಾದರೂ ನೆಮ್ಮದಿಯಾಗಿ ಇರ್ತೀನಿ, ನನಗಂತೂ ನಿನ್ನ ಕಾಲಾಗೆ ಸಾಕಾಗಿ ಹೋಗಿದೆ ಅಂತ ಮಹಾದೇವ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ. ಆವಾಗ ಕಾವ್ಯ ಕೂಡ ಇಲ್ಲಿ ಬಟ್ಟೆನೆಲ್ಲ ತಗೊಳ್ತಾ ಇರಬೇಕಾದ್ರೆ ಕಾವ್ಯ ನನ್ನ ಮಾತು ಕೇಳಮ್ಮ, ಮಹಾದೇವ ಆ ರೀತಿ ಮಾಡಿದ್ದು ತಪ್ಪು, ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ ತಕ್ಷಣ ಸಾಧ್ಯನೇ ಇಲ್ಲ, ಇವತ್ತಿಗೆ ಎಲ್ಲ ಮುಗ್ದೋಯ್ತು, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಕಾವ್ಯನೂ ಕೂಡ ಹೋಗ್ತಾ ಇರ್ತಾಳೆ. ನೋಡಿದರೆ ನಾಳೆ ಸಂಚಿಕೆಯಲ್ಲಿ ಮೇ ಬಿ ಕಲ್ಯಾಣಿಗೆ ಏನೋ ಏಟಾಗಿರುತ್ತೆ, ಕಾವ್ಯನೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ತಾಳೆ. ಆವಾಗ ಗೊತ್ತಾಗುತ್ತೆ ಕಲ್ಯಾಣಿ ತುಂಬ ದಿನ ಬದುಕೋದಿಲ್ಲ ಅಂತ. ಅದನ್ನು ಕೇಳಿಸ್ಕೊಂಡು ಕಾವ್ಯಗಂತೂ ಫುಲ್ ಶಾಕ್ ಆಗುತ್ತೆ. ಸೊ ಕಲ್ಯಾಣಿಗೋಸ್ಕರ ಕಾವ್ಯ ಇನ್ನು ಮುಂದೆ ಮಹಾದೇವನ ಜೊತೆ ಖುಷಿಯಾಗಿ ಇರ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.